ವಿಡಿಯೋ ವೈರಲ್ ಹಿನ್ನೆಲೆ ರಾಜ್ಯ ಬಿಜೆಪಿಯ ಮೇಲೆ ಎಚ್ಡಿಕೆ ಒತ್ತಡ ಹೇರಿದ್ದಾರೆ. ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಹಾಸನ ಬಿಜೆಪಿ ನಾಯಕರನ್ನ ವಿಚಾರಣೆ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಮೇಲೆ ಒತ್ತಡ ಹೇರಿದ್ದಾರೆ. ಪ್ರೀತಮ್ ಗೌಡ ಹಾಗೂ ದೇವರಾಜೇಗೌಡರನ್ನ ಕರೆಸಿ ವಿಚಾರಣೆ ಮಾಡಿ. ರಾಜ್ಯ ಬಿಜೆಪಿ ನಾಯಕರ ಮೇಲೆ ಎಚ್ಡಿ ಕುಮಾರಸ್ವಾಮಿ ಈ ರೀತಿ ಒತ್ತಡ ಹಾಕಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಈಗ ಎಚ್ಡಿ ಕುಮಾರಸ್ವಾಮಿ ಹಾಸನದ ಬಿಜೆಪಿ ನಾಯಕರನ್ನ ಕರೆದು ವಿಚಾರಿಸಿ ಅಂತ ಬಿಜೆಪಿ ಹಿರಿಯ ನಾಯಕರ ಮೇಲೆ ಒತ್ತಡ ಹಾಕಿರೋದು, ಅಂದ್ರೆ ಪರೋಕ್ಷವಾಗಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರಾ ಹಾಸನದ ಬಿಜೆಪಿ ನಾಯಕರ ಮೇಲೆ? ಖಂಡಿತವಾಗ್ಲೂ ವಿಜಯ್, ನೋಡಿ, ಪ್ರಜ್ವಲ್ ರೇವಣ್ಣರ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದ ಸ್ಥಳೀಯ ಬಿಜೆಪಿ ನಾಯಕರನ್ನ ಕರೆದು ಮಾತುಕತೆಯನ್ನ ಮಾಡಿ ಅವರ ವಿಚಾರಣೆಯನ್ನ ಮಾಡಿ ಅನ್ನೋ ಒಂದು ಮಾತನ್ನ ಖುದ್ದು ಎಚ್ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಯಾರಿಗೆ? ರಾಜ್ಯ ಬಿಜೆಪಿ ನಾಯಕರಿಗೆ. ಕಾರಣ ಏನು? ಕಳೆದ ಡಿಸೆಂಬರ್ 8ನೇ ತಾರೀಕೆ 2 ಪುಟಗಳ ಪತ್ರವನ್ನ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಬಿಜೆಪಿಯ ಅಭ್ಯರ್ಥಿ ದೇವರಾಜೇಗೌಡರು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರಗೆ ಪತ್ರವನ್ನ ಬರೆದಿದ್ರು. ಪತ್ರವನ್ನ ನೀವು ಕಡೆಗಣಿಸಿದ್ ಯಾಕೆ? ಪತ್ರ ಬಂದಿದ್ದು ನಿಜಾನ ಇಲ್ವಾ? ತುರ್ತು ರಹಸ್ಯ ಪತ್ರವನ್ನ ಇಟ್ಕೊಂಡು ನೀವು ಒಂದು ವೇಳೆ ಇದರ ಬಗ್ಗೆ ಪರಿಶೀಲನೆಯನ್ನ ಮಾಡಿಲ್ವಾ? ಪರಿಶೀಲನೆ ಮಾಡಿದ್ರೆ ಯಾಕೆ ಹೀಗಾಯ್ತು? ಈಗಾಗಲೇ ಕಾರು ಚಾಲಕ ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಒಂದು ವಿಡಿಯೋನ ಬಿಡ್ತಾನೆ. ಆ ವಿಡಿಯೋದಲ್ಲಿ ಹೇಳ್ತಾನೆ, ನಾನು ನನ್ನ ಹತ್ರ ಇದ್ದಂಥ ಪೆನ್ ಡ್ರೈವ್ನ ಒಂದು ಕಾಪಿಯನ್ನು ದೇವರಾಜೇಗೌಡರು ಕೊಟ್ಟಿದ್ದೆ ಅಂತ. ಹಾಗಾದರೆ ಇದು ದೇವರಾಜೇಗೌಡರಿಂದ ಹೊರಗಡೆ ಬಂದಿರಬೇಕು, ಲೀಕ್ ಆಗಿರಬೇಕು, ವೈರಲ್ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ಸ್ಥಳೀಯ ಬಿಜೆಪಿ ನಾಯಕರ ಕಡೆಯಿಂದ ಏನಾದರೂ ಲೀಕ್ ಆಯ್ತಾ ಅನ್ನೋದನ್ನ ವಿಚಾರಿಸಿ. ಜೊತೆಗೆ ಈಗಷ್ಟೇ ನಡೆದಂಥ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪ್ರೀತಮ್ ಗೌಡರು ಅಷ್ಟಾಗಿ ಸಹಕಾರ ಕೊಟ್ಟಿಲ್ಲ NDA ಅಭ್ಯರ್ಥಿಗೆ ಪ್ರಜ್ವಲ್ ರೇವಣ್ಣರಿಗೆ. ಪ್ರಜ್ವಲ್ ರೇವಣ್ಣರ ವಿರುದ್ಧ ಮಾತನ್ನ ಆಡ್ತಾ ಇದ್ರು, ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ತಾ ಇದ್ರು. ಹೀಗಾಗಿಯೇ ಸ್ಥಳೀಯ ನಾಯಕರನ್ನ ಕರೆದು ವಿಚಾರಣೆ ಮಾಡಿ ಅನ್ನೋ ಒತ್ತಡವನ್ನ ನೇರವಾಗಿ ಸ್ಥಳೀಯ ಬಿಜೆಪಿ ನಾಯಕರ ಮೇಲೆ ಹಾಕ್ತಾ ಇದ್ದಾರೆ. ಮೇ 7ನೇ ತಾರೀಕು ನಂತರ ರಾಜ್ಯದಲ್ಲಿ ಏನು 2ನೇ ಹಂತದ ಚುನಾವಣೆ ಮೇ 7ನೇ ತಾರೀಕು ನಡೆಯುತ್ತೆ. ಅದಾದ ಬಳಿಕ ಈ ಇಬ್ಬರು ನಾಯಕರನ್ನ, ಒಂದು ದೇವರಾಜೇಗೌಡರನ್ನ, ಮತ್ತೊಂದು ನೇರವಾಗಿ ಪ್ರೀತಮ್ ಗೌಡರನ್ನ ಕರೆಸಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾತುಕತೆಯನ್ನು ಆಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ಈ ವಿಡಿಯೋ ವೈರಲ್ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು. ಅದಾದ ಬಳಿಕವೇ ಮುಂದಿನ ಪ್ರಕ್ರಿಯೆ ಅನ್ನೋ ಒಂದು ಮಾತನ್ನ ನೇರವಾಗಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ವಿಜಯ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.